ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್. ಈಗ ಯಡ್ರಾಮಿಯಲ್ಲಿ ನಾಗರಹಳ್ಳಿ ಅನ್ನುವಂಥ ಒಂದು ತಾಂಡದಲ್ಲಿ ಪ್ರಶಾಂತ್ ಚವಾಣ್ ಒಬ್ಬ ಪತ್ರಕರ್ತರ ಮೇಲೆ ನೀನು ಇಲ್ಲಸಲ್ಲದ ಆರೋಪಗಳನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದೆ ಅಂತ ಹೇಳಿ ಸುಮಾರು ಜನರು ಗುಂಪು ಕಟ್ಟಿ ಹೋಗಿ ಮನೆಯವರೆಗೆ ಹೋಗಿ ಎಲ್ಲ ಹಲ್ಲೆ ಮಾಡಿ ಮನೆಯ ಸದಸ್ಯರಿಗೆ ಬೆದರಿಸಿ ಒಂದು ಕಾನೂನನ್ನು ತಮ್ಮ ಕೈ ತಗೊಂಡಿರುವಂಥ ಒಂದು ಘಟನೆ ನಡೆದಿದೆ. ಮುಂದುವರೆದು ಪ್ರಶಾಂತ್ ಚವಾಣ್ ಅವರು ತಕ್ಷಣದಲ್ಲಿ ಪೊಲೀಸರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ, PSI ಅವರಿಗೆ ಕೊಡ್ತಾರೆ. ಬಟ್ ಯಾರೂ ಅಲ್ಲಿ ಸೂಕ್ತ ಸಮಯಕ್ಕೆ ಹೋಗಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದಾಗೂ ಕೂಡ ಇವರು ಕೊಟ್ಟಂತಹ ಫಿರ್ಯಾದಿಯನ್ನು ಇವರು ಕೊಟ್ಟಂತೆ ಪಡೆದುಕೊಳ್ಳದೇನೆ ತಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಬರ್ಕೊಂಡು ಅದರ ಮೇಲೆ ಸಹಿಯನ್ನು ಪಡೆದಿದ್ದಾರೆ ಅಂತ ಅವರ ಆರೋಪ ಇದೆ. ಪೊಲೀಸರು ಆಮೇಲೆ ಮುಂದಿನ ಪಾರ್ಟಿಯನ್ನು ಕರೆಸಿ ಅವ್ರ ಕಡೆಯಿಂದನೂ ಒಂದು ಕೌಂಟರ್ ಕಂಪ್ಲೇಂಟನ್ನು ತೊಗೊಂಡು ಇವ್ರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇಲ್ಲಿ PSI ನಡ್ಕೊಂಡಿರುವಂತಹ ರೀತಿ ಮತ್ತು ಆ ಪ್ರಕರಣದ ಸಂಗತಿಗಳನ್ನು ನೀವು ಹೇಳೋದು ನೋಡೋದಾದರೆ ಇದರಲ್ಲಿ PSI ಅವರು ಬಹಳಷ್ಟು ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ, ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಒಂದು ಅಪರಾಧವನ್ನು ತಡೆದು ನೊಂದವರಿಗೆ ರಕ್ಷಣೆ ಕೊಡಬೇಕಾದಂತಹ ಅಧಿಕಾರಿ ಇವತ್ತು ತಮ್ಮ ಕರ್ತವ್ಯದಿಂದ ನುಣುಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ತನಿಖೆಯನ್ನು ಮಾಡಿ ಸಂಬಂಧಪಟ್ಟ PSI ಏನಿದ್ದಾರೆ ಆ ಪೊಲೀಸ್ ಸ್ಟೇಷನ್ದು ಯಡ್ರಾಮಿ ಪೊಲೀಸ್ ಸ್ಟೇಷನ್ PSI ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥದ್ದು ಮತ್ತು ಮುಂದೆ ಕಾನೂನು ಕ್ರಮ ಕೈಗೊಳ್ಳುವಂತಹ ಕೆಲಸ ಆಗಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತರಿಗಾಯಿತು, ಮುಂದೆ ಇವತ್ತು ಯಾರು ಅನ್ಯಾಯವನ್ನು ಬಯಲಿಗೆಳಿತಾರೆ ಅವರಿಗೆ ರಕ್ಷಣೆ ಇಲ್ಲದಂತಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಗಮನ ಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡಿ ಆ ನೊಂದವರ ಮನೆತನಕ್ಕೆ ಮತ್ತು ಆ ವ್ಯಕ್ತಿಗೆ ಸೂಕ್ತ ರಕ್ಷಣೆಯನ್ನು ನೀಡುವಂತಹ ಕ್ರಮ ಶೀಘ್ರದಲ್ಲಿ ಆಗಬೇಕು. ಗೋಷ್ಠಿ ಮಾಡಿದ ಉದ್ದೇಶ ಏನಂದರೆ, ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಬ್ಬ ಪತ್ರಕರ್ತ ಪ್ರಶಾಂತ್ ಚವಾಣ್ ಅವರಿಗೆ ಯಾರೋ ಒಬ್ಬ ಕಿಡಿಗೇಡಿಗಳು ಸರ್ಕಾರ ಬಡವರಿಗೆ ಹಂಚಬೇಕಾದ ಪಡಿತಿರೋ ಅಕ್ಕಿಗಳನ್ನು ಕಳ್ಳ ಸಾಗಣೆ ಮಾಡಲಿಕ್ಕೆ ಒಂದು ಕೋಣೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದರು. ಆ ವಿಷಯ ಅಧಿಕಾರಿಗೆ ಗೊತ್ತಾಗಿ ಅವರು ರೇಡ್ ಮಾಡಿದ್ದರು. ರೇಡ್ ಮಾಡಿದ ತಕ್ಷಣ ಪತ್ರಿಕಾದಲ್ಲಿ ಬಂದಿದೆ. ಆ ಕಿಡಿಗಳು ಏನು ಮಾಡಿದ್ದಾರೆ ಅಂದರೆ, ಇವನು ಪ್ರಶಾಂತನೇ ಪ್ರಚಾರ ಮಾಡ್ಯಾನ, ನೀನು ಅವನೇ ಹೇಳ್ಯಾನಂತ ಸಂಶಯದಿಂದ ಅವರ ಮನೆಗೆ ಹೋಗಿ ಅವರಿಗೂ ಮತ್ತು ಅವ್ರ ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಿಕ್ಕ ಬಡ್ದು ಈ ರೀತಿ ಅತ್ಯಾಚಾರ ಮಾಡ್ಯಾರ. ಇದಕ್ಕೆ ನಾವು ಖಂಡಿಸ್ತೀವಿ. ಯಾಕಂದರೆ ಒಬ್ಬ ಪತ್ರಕರ್ತರು, ನಾವು ಎಲ್ಲರೂ ಪತ್ರಕರ್ತರಿದ್ದರೆ ತಾವೆಲ್ಲರೂ ಈ ನಮ್ಮ ಹೇಳಿಕೆಗಳನ್ನು ಪ್ರತಿಯೊಂದು ಚಾನಲ್ನಲ್ಲಿ ನೀವು ಕೊಡ್ತಾ ಇದ್ದೀರಿ. ನಿಮ್ಮಂಥವರಿಗೆ ಈ ರೀತಿ ಆದರೆ ಸಾರ್ವಜನಿಕ ಗತಿ ಸರ್ ಈ ರೀತಿಯಾಗಿ ಹೊಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ. ಮೇಲಾಗಿ ಅಲ್ಲಿ ಮಳ್ಳಿ ಶಾಲೆಯ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಇಬ್ಬರು ಶಿಕ್ಷಕರು ಶಾಲೆಗೆ ಬರೋಂಗಿಲ್ಲ ಸರ್. ಬಟ್ ಸಂಬಳಕ್ಕೆ ಹಾಜರು, ತಿಂಗಳಗಟ್ಟಲೆ ಗೈರ್ಹಾಜರಾಗೋದು, ಒಮ್ಮೆಲೆ ಬಂದು ಸೈನ್ ಮಾಡೋದು, ದಬ್ಬಾಳಿಕೆ ಮಾಡೋದು, ಸಂಬಳ ಎತ್ಕೊಂಡು ಹೋಗೋದು. ವಿದ್ಯಾರ್ಥಿಗಳಿಗೆ ಅಭ್ಯಾಸ ಕೊಡೋರು ಯಾರು? ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋರು ಯಾರು? ಶಿಕ್ಷಣ ಕೊಡೋರೇ ಶಿಕ್ಷಕರೇ ಲಾಪತ್ತ ಆದರೆ ಹುಡುಗರದ್ದು ಗತಿ ಏನು?